ಏನು ಸರತಿ ಸಾಲಿನಲ್ಲಿ KSRTC ಬಸ್ ಕೂಡ ನಿಂತುಬಿಟ್ಟಿದೆ. ಏನಿಷ್ಟು ಬೆಳಗ್ಗೆ ಟೈಮ್ ಎಷ್ಟು ಹೇಳು ಈಗ? 5:05 ಇನ್ನೇನು ಬಿಡಬೇಕು. 5:45. ಇದು ಬಂಡೀಪುರ ಫಾರೆಸ್ಟ್ ಹತ್ರ ಇದ್ದೀವಿ ನಾವು. ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಊಟಿಗೆ ಹೋಗ್ತಾಯಿದ್ದೀವಿ ಈ ಬೆಳಗಿನ ಜಾವದಲ್ಲಿ. ಈ ಒಂದು ಬಂಡೀಪುರ ಫಾರೆಸ್ಟಲ್ಲಿ ಇಷ್ಟೊತ್ತಿನಾಗೆ ಎಲ್ಲ ಕ್ಲೋಸು. ಫುಲ್ಲು 1 ಕಿಲೋಮೀಟ್ರ್ವರೆಗೂ, ಒಂದು 2 ಕಿಲೋಮೀಟ್ರ್ ಅಷ್ಟು ದೂರ. ಜನ ಅಂತೂ ನಿದ್ದೆ ಮಾಡ್ತಾಯಿರ್ತಾರೆ ಬೇಗ ಬಂದುಬಿಟ್ರೆ. ನಾವು ಕೂಡ ಬೇಗ ಬಂದೋ, 3 ಗಂಟೆ ಎಲ್ಲ ಮಧ್ಯರಾತ್ರಿಗೆ ಬಂದೋ. ಅಲ್ಲಿ ನೋಡಿ ತುಂಬ ದೂರದಲ್ಲಿ ಗಾಡಿಗಳೆಲ್ಲ ನಿಂತಿದ್ದಾವೆ. ಎಲ್ಲಿಗಪ್ಪ ಹೋಗ್ತಾಯಿದ್ದೆ? ಇವನ್ಯಾರೋ ನುಗ್ಗಿಸ್ಕೊಂಡು ಹೋಗ್ತಾರೆ. ಎಲ್ಲೋದ್ರೂ ಅಲ್ಲಿ ನಿಂತ್ಕೊಳ್ಳೇಬೇಕು. ಬೆಳಗ್ಗೆ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ ನೋಡಿಕೊಂಡು. ಈ ಒಂದು ಊಟಿ ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಬಂಡೀಪುರ ಫಾರೆಸ್ಟಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿಗಳು ಏನೇನಿದೆ ನಮಗಂತೂ ಕ್ಯೂರಾಸಿಟಿ ಒಟ್ಟು. ಯಾವ ಪ್ರಾಣಿ ನೋಡೋ ರೈಟ್ ಆಗಿದೆಯಾ? ಹುಲಿ, ಸಿಂಹ, ಆನೆ ಎಲ್ಲ ನೋಡು. ಯಾವುದು? ನೋಡಿ ಈಗ ಕಾತು ಗಾಡಿಗಳು ಮಾತ್ರ ಅಲ್ಲಿ ನಿಂತುಬಿಟ್ಟಿದ್ದಾವೆ. ನಮ್ಮದು ಕಾರು ಇಲ್ಲಿ ನಿಂತಿದೆ. ನಮ್ಮ ಡ್ರೈವರ್ ಅಣ್ಣ ಏನು ಮಾಡ್ತಾಯಿದ್ದಾರೆ ನೋಡೋ ಬನ್ನಿ. ಇರಿ ಡ್ರೈವರ್ ಅಣ್ಣ ನಮ್ಮ ಡ್ರೈವರ್ ಅಣ್ಣ ಆಗಲೇ ಊಟಿಗೆ ಹೋಗ್ಬಿಟ್ಟವ್ರೆ ನೋಡಿ ಹೆಂಗೆ ಮಲಗಿದ್ದಾರೆ. ಅಣ್ಣ ಇದೇ ಹೊಡಿತಾವನೆ ನಮ್ಮ ಡ್ರೈವರ್ ಅಣ್ಣ. ಹೋಗುವಂಥ ಸ್ಥಳದಲ್ಲಿ ಸಮಯ 6:12 ತೋರಿಸ್ಬಿಡಿ. ಆಮೇಲೆ ಸ್ವಲ್ಪ ಈಗ ಬೆಳಕಾಗ್ತಾಯಿದೆ. 6 ಗಂಟೆಗೆ ಬಿಟ್ಟರು. ನಾವು ಜಸ್ಟ್ ಈಗ ಬಂದು ಒಂದು 10 ನಿಮಿಷ ಮುಂಚೆ ಬಂಡೀಪುರ ಫಾರೆಸ್ಟಲ್ಲಿದ್ದೀವಿ. ಸಖತ್ತು ವ್ಯೂ ಮಾತ್ರ ಆ ಕಡೆ ನೋಡಿ, ಸಖತ್ತು ವ್ಯೂ ಕಾಣಿಸ್ತಾ ಇದೆ. ಇನ್ನೂ ಬೆಳಕೆಲ್ಲ ಇನ್ನೂ ಆಗಬೇಕು. ಇಷ್ಟು ಬೆಳಕು ಮೊಬೈಲಲ್ಲಿ ಸ್ವಲ್ಪ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ವಾವ್ ನೋಡಿ ಎಂಥ ಒಳ್ಳೆ ಪ್ಲೇಸ್ ಇದು. ಆನೆಗಳೆಲ್ಲ ಮರಿ ಸಮೇತ ನೀರು ಕುಡಿಯೋಕೆ ಬಂದವೆ. ಎಂಥ ಸೂಪರು. ಬಂಡೀಪುರ ಫಾರೆಸ್ಟ್ ತಮಿಳ್ನಾಡು ಇದು ಆ್ಯಕ್ಚುಲಿ. ಕಾಡಾನೆಗಳ ಏನು ಸಮಾಚಾರ? ನೋಡಿ ಇಲ್ಲಿ ಒಂದು ನವಿಲ್ ಬೇರೆ ಕಾಣಿಸ್ತಾ ಇದೆ ನಮಗೆ. ನವಿಲೆ ಅಂತ ಬೆಳಗ್ಗೆ ಬಂದವೆ ನವಿಲು ಊಟ ಮಾಡಕ್ಕೆ. ನೋಡ್ರಿ ಇಲ್ಲಿ ಕಾಡಂದಿ ಕಾಣಿಸ್ತಾ ಇದೆ. ಅದ್ಭುತವಾದ ಕಾಡಂದಿ. ಹಾಕು ಝೂಮ್ ಹಾಕು ನೋಡಿ, ಬಾಲ ಮೊಟ್ಕಿರುತ್ತೆ. ಗಾಳಿಪಟ ಪಿಕ್ಚರ್ ಆಗಿ ಹಂದಿ ಬಾಲ ತಿನ್ಬೇಕು ಅಂತ ಇದೆ. ಇದು ಪಕ್ಕಾ ಗುರು, ಫುಲ್ ಎನರ್ಜಿ. ಫುಲ್ ಫಾಗ್ ಇದೆ. ಊಟಿ ಫಾರೆಸ್ಟ್ ಕರ್ನಾಟಕ ಮುಕ್ತಾಯ ಆಗಿ ತಮಿಳ್ನಾಡಿಗೆ ನಾವು ಈಗ ಕಾಲು ಇಕ್ಕಿದ್ದೀವಿ. ಇದು ತಮಿಳ್ನಾಡು ಫಾರೆಸ್ಟ್ ನೋಡಿ, ಸೂಪರ್ ಆಗಿದೆ ರೋಡು. ವಾವ್ ನೋಡ್ರಿ ನವಿಲುಗಳು. ಒಳ್ಳೆ ಫಾಗ್ ಇದೆ ನೋಡ್ರಿ, ಎಷ್ಟು ಫಾಗ್ ಇದೆ. ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಸಖತ್ತು ಫಾಗು ತುಂಬ್ಕೊಂಡ್ಬಿಟ್ಟಿದೆ. ಫಾಗ್ ಅಂತೂ ಫಾಗ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಹತ್ರ ನಾವು ಊಟಿ ಇದೆ. ಊಟಿ ಇನ್ನೊಂದು 23 ಕಿಲೋಮೀಟ್ರ್ ಇದೆ ನಮಗೆ. ಇಲ್ಲಿಂದ 36 ಏರ್ ಪಿಕ್ ಕಟಿಂಗ್ ಇದೆ. ಫುಲ್ಲು ಘಾಟ್ ಸೆಕ್ಷನ್ನು. ನೆಕ್ಸ್ಟು ಸಖತ್ ಫಾಗ್ ಅಂತೂ ಬ್ಯೂಟಿಫುಲ್ ಆಗಿದೆ. ಈಗ ತಾನೇ ಕಾಡು ಕೋಳಿ ನೋಡ್ದು, ಕಾಡು ಹಂದಿ ನೋಡ್ದು, ಆನೆ ನೋಡ್ದು, ಜಿಂಕೆ ನೋಡ್ದು, ತುಂಬ ಪ್ರಾಣಿಗಳು, ನವಿಲ್ ನೋಡ್ದು, ಒಳ್ಳೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಈಗ ಬರ್ತಾ ಇದೀವಿ. ಅದು ಬಿಡು, ಬೆಟ್ಟ ತೆಗಿಯ ತೋರಿಸಿರ ಅದೇ ನೀನು ಅದಲ್ಲ ಮರ ಇತ್ತು ತಾನೆ ಅದು ಗುರು. ಅದೇ ಗುರು ತೋರಿಸಿದ್ದು ಅಲ್ಲಿ ಕಾಣಲಿಲ್ಲ ಅಷ್ಟೇ. ಹೋಗಿ ಮುಚ್ಕೊಂಬಿಟ್ಟಿಲ್ಲ. ಮೊದಲು ಕರೆಕ್ಟಾಗಿ ತೋರಿಸ್ತಾ ಬಿಡು. ಈ ಕಡೆ ಮರ ಅವಲ್ಲ ಅದೇ ತಾನೆ, ಅಲ್ಲಿ ತೆಂಗಿನ ಮರ ನಂಗವಲ್ಲ ಅದೇ ತೋರಿಸಿದ್ ನಾನು. ರಾತ್ರಿ ಅವ್ನಿಗೆ ಡೌಟ್ ಇತ್ತು. ಯಾರಿಗೆ? ಅಲ್ಲ ಹತ್ರಕ್ಕೆ ಬಂದ್ಮೇಲೆ ಡೌಟ್ ಆಯ್ತು. ಫಸ್ಟ್ ನೋಡಿದಾಗ ಕ್ಲಿಯರ್ ಆಗಿ ಕಾಣಿಸ್ತು ಬೆಟ್ಟ. ನಾವೀಗ ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಗೊತ್ತಿಲ್ಲ. ಸೈಡೆ ಈ ಕಡೆ
ಎಷ್ಟು ಫಾಗ್ ಸಕ್ಕದಾಗಿ ಬರ್ತಾ ಇದೆ, ಫಾಗ್ ಮಾತ್ರ. ಬನ್ನಿ ಹೋಗೋಣ ಜಿಂಕೆ. ಇಟ್ಬಿಟ್ಟ ಅರ್ಧ ನೆರಳು ಅರ್ಧ ಬಿಸಿಲಾಯ್ತು ನೋಡ್ರಿ ಬೆಟ್ಟಕ್ಕೆ. ಮೇಲ್ಗಡೆ ಬಿಸಿಲು, ಈ ಕಡೆ ಫುಲ್ಲು ಫಾಗು, ಕೆಳಗಡೆ ಸೆಲ್ಫಿ ತಗೊಳಕೋದೆ. 36 ಏರ್ಪಿನ್ ಕಟಿಂಗ್ ಅವೆ, 2 ಬಂದು ಆಗ್ಲೇ ಇನ್ನು 34 ಇದಾವೆ. ಸುತ್ತ ಹಾಗೆ ಮಿರರ್ ಹಾಕ್ಬಿಟ್ಟಿದ್ದಾರೆ ಆ ಗಾಡಿಗಳು ಆ ಕಡೆಯಿಂದ ಬರೋದು ಗೊತ್ತಾಗ್ಲಿ ಅಂತ. ಬಟ್ ಇದು ಒನ್ ವೇ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು. ಕೆಲವೊಂದು ಗಾಡಿ ಬಿಡುತ್ತಾರೆ, ಕೆಲವೊಂದಿಗೆ ಬಿಡೋದಿಲ್ಲ ಕಡೆಯಿಂದ. ನಾವು ಈಗ ಊಟಿ ಹತ್ರ ಬರ್ತಾ ಇದೀವಿ. ಇನ್ನೊಂದು 10 ಕಿಲೋಮೀಟರ್ ಇದೆ. ನೋಡಿ ಮರಗಳೆಲ್ಲ ಯಾವ ರೀತಿಯಾಗಿ, ನೀಲಗಿರಿ ಮರಗಳು ಮತ್ತೆ ಬೇರೆ ಬೇರೆ ಮರಗಳೆಲ್ಲ ಇದೆ. ಸಖತ್ತು. ಈ ರೋಡಾಗೆ ಹೋಗೋದೇ ಒಂದು ಮಜಾ. ಅನೇಕ ಫಾರೆಸ್ಟ್ ಪ್ರಾಣಿಗಳು, ಬೆಟ್ಟ ಗುಡ್ಡಗಳು, ಏರ್ಪಿನ್ ಕಟಿಂಗ್ ಇವೆಲ್ಲ ಹತ್ಕೊಂಡು ಬಂದರೆ ನೆಕ್ಸ್ಟ್ ನೀಲಗಿರಿ ರೋಡು. ಇದಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ದೂರದಲ್ಲಿ ನಾವು ಊಟಿ ಸಿಟಿ ರೀಚ್ ಆಗ್ತೀವಿ. ಒಂದು ರೂಮ್ ಹುಡುಕಿ ರೂಮ್ ಮಾಡಿ ನಂತರ ಒಳ್ಳೆ ಪ್ಲೇಸ್ ಎಲ್ಲ ನೋಡೋಕ್ಕೆ ಹೋಗಬೇಕು. ನೋಡಿ ಯಾವ ಥರ ಸೂಪರಾಗಿ ಬರ್ತಾ ಇದೆ ಬಿಸಿಲು. ಬಿಸಿಲು ನೆರಳಿನ ಆಟ. ಬಟ್ ಅಷ್ಟೇನು ಚಳಿ ಆಗ್ತಾ ಇಲ್ಲ. ಎಸ್ ಆಫ್ ಕೋರ್ಸ್, ನಿಜ. ನೋಡ್ರಿ ಊಟಿಗೆ ಬಂದಿದ್ದೀವಿ. ಊಟಿ ಒಳಗೆ ನಮ್ಮ ಒಂದು ಕರ್ನಾಟಕದ ಹೆಸರು ಇದೆ, ಕರ್ನಾಟಕ ಸಿರಿ ತೋಟಗಾರಿಕಾ ಉದ್ಯಾನವನ ಅಂತ. ಇದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಮೇ ಬಿ ಕನ್ನಡದವ್ರು ಇರ್ಬೋದು, ತಮಿಳು ಇಂಗ್ಲೀಷ್ ಎಲ್ಲದರಲ್ಲೂ ಬರೆದಿದ್ದಾರೆ. ಆದರೆ ಮೇಯ್ನು ಕನ್ನಡದಲ್ಲೂ ಕೂಡ ಹೆಸರಿದೆ. ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಸಿಟಿಯಿಂದ ಸ್ವಲ್ಪ ಹೊರಗಡೆ, ಒಂದು 4 ಕಿಲೋಮೀಟರ್ ಹೊರಗಡೆ ಬರಬೇಕು. ಸೊಕ್ಕದ ಪ್ಲೇಸು, ಕೋಸ್ಟಲ್ ಗ್ರ್ಯಾಂಡ್ ಸ್ಪೇಸ್ 4 ಅಂದ್ಬಿಟ್ಟು ಇದು ಒಂದು ರೆಸಾರ್ಟ್ ಅಂದರೆ ಹೋಟೆಲ್ಸ್, ಆ್ಯಕ್ಚುಲಿ ವಿಲ್ಲಾ ಥರ ನಮಗೊಂದೊಂದು ರೂಮ್ಸ್ನ ಕೊಟ್ಬಿಡ್ತಾರೆ. ಇಲ್ಲಿ ಮಾತ್ರ ನೋಡಿ ಸೇಮ್ ಒಳ್ಳೆ ಫಾರಿನ್ ಕಂಟ್ರೀಸ್ ಇದ್ದಂಗಿದೆ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ವ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ರೂಮ್ ಹೊರಗಡೆ, ಸ್ವಲ್ಪ ಊಟಿಗೆ ಬಂದರೆ ಯಾರಾದರೂ ಈ ಥರ ಹೊರಗಡೆ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಇದು ಆ್ಯಕ್ಚುಲಿ ರೂಮ್ಗಳು ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಅಂತಲೂ ಏನಿಲ್ಲ. ನಮಗೆ ಒಂದು ಸೀಸನ್ ಕಮ್ಮಿ ಇದ್ದಾಗ ಒಂದು 2,000 ರೂಪಾಯಿ ಇಬ್ಬರಿಗೆ ಆ ಥರ ಇರುತ್ತೆ. ಚೆನ್ನಾಗಿರುತ್ತೆ ಇಲ್ಲೆಲ್ಲ ರೂಮ್ಸು. ಬಟ್ ಇವಾಗ ಸೀಸನಲ್ಲಿ, ಅನ್ಸೀಸನ್ ಆದರೆ ಕಮ್ಮಿ 2,000. ಸೀಸನಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 3,000, 3,500 ಈ ಥರ ಹೇಳ್ತಾರೆ. ಒಂದು 3,000ಕ್ಕೆ ಮಾತಾಡ್ಬೋದು ಆ್ಯಕ್ಚುಲಿ. ಅದೇ ನಾವು ಇವಾಗ 3 ಜನ ಇದ್ದೀವಿ ಫ್ರೆಂಡ್ಸು. ಹೋಗಿ ಕೇಳೋಣ ಎಷ್ಟು ಸ್ಟಾಕ್ ಇದೆಯಾ, ರೂಮ್ ಖಾಲಿ ಇದೆಯಾ ಎಲ್ಲ. ಹಾಯ್ ಹಲೋ ಸ್ನೇಹಿತರೆ, ನಾವಿವತ್ತು ಇದ್ದೀವಿ ಊಟಿಲಿ. ಊಟಿ ಒಂದು ಕಡೆ ರೂಮ್ ಮಾಡಿದ್ದೀವಿ, ಬಂದು ಸ್ಟೇ ಆಗಿದ್ದೀವಿ. ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಲೊಕೇಶನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ನಾವಿರುವಂಥ ಈ ಒಂದು ಸ್ಥಳ ಊಟಿ ಬಸ್ ನಿಲ್ದಾಣದಿಂದ ಸುಮಾರು ಒಂದು 3-4 ಕಿಲೋಮೀಟರ್ ಆಗುತ್ತೆ. ನೋಡ್ರಿ ಊಟಿ ಹಸುಗಳು ಕೂಡ ಇಲ್ಲಿ ಮೇಯ್ತಾ ಇದ್ದಾವೆ. ಇದೊಂಥರ ಆ್ಯಕ್ಚುಲಿ ವಿಲ್ಲಾ ಥರ. ನಮ್ಮ ರೂಮಿನ ರೂಮ್ ಟೂರ್ ಕೊಡ್ತಾ ಇದ್ದೀನಿ, ಊಟಿಯ ರೂಮ್ ಟೂರ್.
ಇದು ನೋಡಿ ನಮ್ಮ ಕಾರೆಲ್ಲ ನಿಂತಿದೆ. ಲೊಕೇಶನ್ ಮಾತ್ರ ಅದ್ಭುತವಾಗಿದೆ. ಇಬ್ರು ನೋಡಿ ಮಲಿಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ನ ಕಂಬಿ ಓದ್ಕೊಂತ ಇದ್ದಾರೆ. ಪರವಾಗಿಲ್ಲ ನೋಡಿ, ಇದು ನಾವಿರುವಂತ ರೂಮು. ಆಕ್ಚುಲಿ ಟಿವಿ ಇದೆ, ಲಗೇಜು, ಬೆಡ್ ಇದೆ. ಇವನು ಯಾಕೋ ಮಲಿಕೊಂಬಿಟ್ಟಿದ್ದಾನೆ. ನೀನು ಹುಡುಗಿ ಎಲ್ಲ ಮುಖ ತೋರಿಸಿ. ಆರಾಮಾಗಿ 3 ಜನ ಇರೋದಕ್ಕೆ ಸ್ಟೇಬಲ್, ಸಕ್ಕದಾಗಿದೆ. ಇದು ಬಾತ್ರೂಮ್. ಈ ರೆಸ್ಟ್ ರೂಮ್ ಅಲ್ಲಿ ಸಿಂಕ್, ಇಲ್ಲಿ ನೋಡಿ ಗೀಸರ್ ಎಲ್ಲ ಇದೆ. ಸ್ನಾನ ಗಿನ ಮಾಡಕ್ ಬಿಸಿನೀರು. ಈ ಊಟಿ ಚಳಿಗಂತೂ ಸಾಕಾತು ನೋಡಿ. ಈ ಒಂದು ಸ್ಕ್ರೀನ್ ನ ತೆಗೆದ್ರು ಕೂಡ ಒಳ್ಳೆ ಲೊಕೇಶನ್. ಬಿಸಿಲು ಹೊಡಿತಾ ಇದೆ ಆಗ್ಲೇ ನೋಡಿ. ಹಾಗೆ ತೋರಿಸ್ತಾನ. ಇನ್ನೊಂದು ತೋರಿಸ್ತೀನಿ, ಇಲ್ಲಿನ ಬಾಲ್ಕನಿ. ಇದು ಮೈನು. ಇದು ನೋಡಿ, ಇಲ್ಲೊಂದು ಸಿಂಕ್ ಇದೆ. ರೈಟ್ ಆಗಿ ಕಿಚನ್ ಏರಿಯಾ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಡೋರ್ ತೆಗೆದ್ರೆ ಫುಲ್ಲು ಬಾಲ್ಕನಿ ಇದೆ. ಪ್ಲಸ್ ಒಳ್ಳೆ ಬೆಡ್ ಮಾತ್ರ ಸಕ್ಕದಾಗಿದೆ. ಕೂತ್ಕೊಂಡು ನಿದ್ದೆ ಹೊಡಿಯಕ್ಕೆ, ಕೂತ್ಕೊಂಡು ನಿದ್ದೆ ಮಾಡ್ಬೋದು, ಮಲಿಕೊಂಡು ನಿದ್ದೆ ಮಾಡ್ಬೋದು. ಇಲ್ಲಿ ಇನ್ನೂ ಯಾವುದೋ ಪ್ಲೇಸ್ ನೋಡೋಕೆ ನಾವು ಆಕ್ಚುಲಿ ಹೋಗಿಲ್ಲ. ಸ್ವಲ್ಪ ನಾವೆಲ್ಲ ನೈಟ್ ಎಲ್ಲ ನಿದ್ದೆ ಇಲ್ದಂಗೆ ಓಡಿಸ್ಕೊಂಡ್ ಬಂದಿದ್ದೀವಿ ಗಾಡಿ. ಅಲ್ಲಿ ಬೇರೆ ಅಷ್ಟೊಂದು ನಿದ್ದೆ ಬರಲಿಲ್ಲ ಕಾರಲ್ಲಿ. ಬಂಡೀಪುರ ಫಾರೆಸ್ಟ್ ಹತ್ರ ಕ್ಲೋಸ್ ಮಾಡಿದ್ರಲ್ಲ, ಬೆಳಿಗಿನ ಜಾವ 6 ಗಂಟೆಗೆ ಬಿಟ್ಟರು. ನಾವು ಬರಬೇಕಾದ್ರೆ ಆಗಲೇ ಒಂದು 9 ಗಂಟೆ ಆಗೋಗಿತ್ತು. ನಿಧಾನಕ್ಕೆ ಬಂದವೆಲ್ಲ ಪ್ಲೇಸ್ಗಳು. ಅಂದರೆ ಬಂಡೀಪುರ ಫಾರೆಸ್ಟಲ್ಲಿ ತುಂಬ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬಂದ್ವಲ್ಲ, ಸೊ ಹಂಗಾಗಿ ನಿಧಾನ ಆಯಿತು. ಈಗ 1-2 ಅವರ್ ರೆಸ್ಟ್ ಮಾಡಿ ಮಲ್ಕೊಂಡು ಒಳ್ಳೊಳ್ಳೆ ಪ್ಲೇಸ್ನ ನೋಡೋದಕ್ಕೆ ನಾವು ಹೋಗ್ತೀವಿ.